ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ, ಕೊನೆ ಹೇಗೂ ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ, ಕೊನೆ ಹೇಗೂ ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ನಗರಸಭೆ ಸದಸ್ಯರು ಅನರ್ಹರು. ನೆಲಮಂಗಲ ನಗರಸಭೆಯ ಇತಿಹಾಸದಲ್ಲೇ ಕಂಡು ಕೇಳರಿಯದ ಘಟನೆ ನಡೆದಿದೆ. ಆಗ 2025ನೇ ವರ್ಷ ಆರಂಭವಾಗಿತ್ತು. ನೆಲಮಂಗಲ ನಗರಸಭೆಯ ಅಧ್ಯಕ್ಷ ಗದಿಗೆ ಚುನಾವಣೆಯ ಸಮಯವದು. ಕೇಳಿ ಕೇಳಿ ನೆಲಮಂಗಲ JDSನ ಭದ್ರಕೋಟೆ. ನೆಲಮಂಗಲ ನಗರದ ನಗರಸಭೆಯು ಕೂಡ ಮೈತ್ರಿ ಪಕ್ಷದ ಸದಸ್ಯರ ಪ್ರಬಲತೆ ಇತ್ತು. ಆ ಸಮಯದಲ್ಲಿ ಕಾಂಗ್ರೆಸ್ ಆಡಳಿತಾರೂಢ ವಿಧಾನಸಭಾ ಕ್ಷೇತ್ರವಾಗಿತ್ತು. ನೆಲಮಂಗಲ ಕ್ಷೇತ್ರದ ಕೇಂದ್ರ ಬಿಂದು ಹೇಗಾದರೂ ಮಾಡಿ ನೆಲಮಂಗಲ ನಗರಸಭೆಯನ್ನು ಕಾಂಗ್ರೆಸ್ ತೆಕ್ಕೆಗೆ ಪಡೆಯಬೇಕೆಂದು ಪ್ರಯತ್ನದಲ್ಲಿತ್ತು. ಕಾಂಗ್ರೆಸ್ ಪಕ್ಷಕ್ಕೆ ಉಳಿದದ್ದು ಮೈತ್ರಿ ಪಕ್ಷದಲ್ಲಿರುವ JDS ಸದಸ್ಯರ ಮತಗಳನ್ನು ತನ್ನತ್ತ ಪಡೆಯುವ ಒಂದೇ ಒಂದು ದಾರಿ ಇತ್ತು. ಅದಕ್ಕೆ ಕೈ ಹಾಕಿದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಈ ಸರ್ಕಸ್ನಲ್ಲಿ ಈ 7 JDS ಪಕ್ಷದ ಮತಗಳನ್ನು ಪಡೆದು ಯಶಸ್ಸನ್ನು ಪಡೆದು ಗೆದ್ದು ಬೀಗಿದ್ದರು. ಇಲ್ಲೇ ಇರೋದು ರೋಚಕತೆ. ಮತದಾನಕ್ಕೂ ಮೊದಲು JDS ಪಕ್ಷದ ಜಿಲ್ಲಾಧ್ಯಕ್ಷ ಮುನೇಗೌಡ ಸ್ವಪಕ್ಷದ ಅಭ್ಯರ್ಥಿಯ ಪರವಾಗಿ ಮತ ಚಲಾಯಿಸುವಂತೆ JDS ಸದಸ್ಯರುಗಳಿಗೆ ಪಕ್ಷದಿಂದ ವಿಪ್ ಕೂಡ ಜಾರಿ ಮಾಡಲಾಗಿತ್ತು. ಆದರೆ ವಿಪ್ ಕೂಡ ಕ್ಯಾರಿ ಅನ್ನದ ಸದಸ್ಯರುಗಳು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿದರು. ಆಗಲೇ ಈ 7 ಜನ ಸದಸ್ಯರುಗಳಿಗೆ ಶನಿ ಎಗಲೇರಿತು. JDSನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಮುನೇಗೌಡ ಪಕ್ಷಾಂತರ ನಿಯಂತ್ರಣ ಕಾಯ್ದೆಯಲ್ಲಿ ಚುನಾವಣಾಧಿಕಾರಿಯಾಗಿದ್ದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳಿಗೆ ವಿಪ್ ಉಲ್ಲಂಘಿಸಿದ ಮಾಡಿರುವ JDSನ 7 ನಗರಸಭೆ ಸದಸ್ಯರುಗಳ ರದ್ದು ಮಾಡುವಂತೆ ದೂರು ನೀಡಲಾಗಿತ್ತು. ಪ್ರಕರಣವನ್ನು ನಡೆಸಿದ ಜಿಲ್ಲಾ ಚುನಾವಣಾಧಿಕಾರಿಗಳ ನ್ಯಾಯಾಲಯ ದಿನಾಂಕ 24/2/2026 ವಿಪ್ ಉಲ್ಲಂಘಿಸಿದ ನೆಲಮಂಗಲ ನಗರಸಭೆಯ 7 ಜನ ಸದಸ್ಯರುಗಳನ್ನು ಪಕ್ಷಾಂತರ ನಿಷೇಧ ಕಾಯ್ದೆ 1987 ಕಲಂ 4/2/3 ಅಡಿಯಲ್ಲಿ ಸದಸ್ಯತ್ವವನ್ನು ರದ್ದು ಮಾಡಲಾಗಿದೆ. ಸದಸ್ಯರ ಸ್ಥಾನ ಕಳೆದುಕೊಂಡ ಬಿ ಪದ್ಮನಾಭ 13ನೇ ವಾರ್ಡ್ ವೀವರ್ಸ್ ಕಾಲೋನಿ ಸದಸ್ಯ, 2ನೇ ಆನಂದ್ ಜಿ 5ನೇ ವಾರ್ಡ್ ದೇವಾಂಗ ಬೀದಿ ಸದಸ್ಯ, 3ನೇ ಅಭ್ಯರ್ಥಿ ನರಸಿಂಹಮೂರ್ತಿ 19ನೇ ವಾರ್ಡ್ ವಿಜಯನಗರ ಸದಸ್ಯ, 4ನೇಯವರು ದ್ರಾಕ್ಷಾಯಿಣಿ ರವಿಕುಮಾರ್ 9ನೇ ವಾರ್ಡ್ ಸದಸ್ಯೆ, 5ನೇಯವರು ಶಾರದಾ ಉಮೇಶ್ 8ನೇ ವಾರ್ಡ್ ಇಪ್ಪೆ ಆಂಜನೇಯ ಸ್ವಾಮಿ ಬಡಾವಣೆ, 6ನೇಯವರು ಭಾರತಿಬಾಯಿ 16ನೇ ವಾರ್ಡ್ ಯಲ್ಲಮ್ಮ ನಗರಸಭೆ, 7ನೇಯವರು ಲತಾ ಹೇಮಂತ್ ಕುಮಾರ್ 20ನೇ ವಾರ್ಡ್,